Jai Shri Gurudev. Welcome to Biology online class. Today I am going to explain what is pleiotropy. So, single gene influence single character. According to Mendel, single gene exhibit single character. ಒಂದು ಜೀನು ಒಂದು ಕ್ಯಾರೆಕ್ಟರ್ ನ ಎಕ್ಸಿಬಿಟ್ ಮಾಡುತ್ತೆ. ಫಾರ್ ಅನ್ ಎಕ್ಸಾಂಪಲ್, shape of the seed controlled by single gene and that single gene present in two allelic form. ಒಂದು ಜೀನ್ ಎರಡು allelic form ಅಲ್ಲಿ ಇರುತ್ತೆ and one character ನ ಒಂದು ಜೀನು ಕಂಟ್ರೋಲ್ ಮಾಡ್ತಿರುತ್ತೆ. ಅದೇ ತರ shape of the seed, color of the seed, height of the stem, color of the flower, position of the flower ಅದೆಲ್ಲದಕ್ಕೂ ಬರುತ್ತೆ. ಅದೆಲ್ಲ ಕ್ಯಾರೆಕ್ಟರ್ನು ಆ ಒಂದೊಂದು ಕ್ಯಾರೆಕ್ಟರ್ ನ ಒಂದೊಂದು ಜೀನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆ ಒಂದು ಜೀನು ಎರಡು allelic form ಅಲ್ಲಿ ಇರುತ್ತೆ. ಬಟ್ ಒಂದು ಜೀನು ಎರಡು allelic form ಅಲ್ಲೇ ಇರುತ್ತೆ ಎಲ್ಲ ಆರ್ಗನಿಸಮ್ಸ್ ಅಲ್ಲೂ. ಅದು ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್, ಮಲ್ಟಿಪಲ್ ಅಲೀಲ್ಸ್ ಅಂತ ಹೇಳಿದೆ. ವಾಟ್ ಆರ್ ಮಲ್ಟಿಪಲ್ ಅಲೀಲ್ಸ್? ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 allelic form which governs the same character. Those are, we call it as multiple alleles. Single gene, that is capital I, present in 3 allelic form, that is IA, IB and small I. IA, IB, small I. Single gene present in 3 allelic form. See, any two of these 3 alleles are present in human beings because human beings are diploid organisms. So that's why human beings contains any two of the 3 alleles. ಈ 3 allele ಅಲ್ಲಿ ಎರಡು ಅಲಿಲು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಇರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಡಿಪ್ಲಾಯ್ಡ್ ಆರ್ಗನಿಸಮ್ಸ್ ಅಲ್ವಾ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಲ್ಟಿಪಲ್ ಅಲೀಲ್ಸ್ ತರ ಈ ಪ್ಲಿಯೋಟ್ರೋಪಿ ಅನ್ನೋಂಥದ್ದು ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ಗೆ ಬರುತ್ತೆ. ಮಲ್ಟಿಪಲ್ ಅಲೀಲ್ಸ್ ಏನ್ ಹೇಳುತ್ತೆ, ಒಂದು ಜೀನು 3 allelic ಫಾರ್ಮ್ ಅಲ್ಲಿ ಇರುತ್ತೆ, ಅದು ಒಂದೇ ಕ್ಯಾರೆಕ್ಟರ್ ನ ಗವರ್ನ್ ಮಾಡ್ತಾ ಇದೆ. ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 allelic forms which are governing the same character ಅಂತ ಹೇಳುತ್ತೆ. ಮೆಂಡಲ್ ಪ್ರಕಾರ ಒಂದು ಜೀನು ಒಂದು ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡುತ್ತೆ, ಆದ್ರೆ ಒಂದು ಜೀನು ಮೆನಿ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅನ್ನ ಅಥವಾ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅನ್ನ ಅಥವಾ ಮೆನಿ ಕ್ಯಾರೆಕ್ಟರ್ಸ್ ನ ಕಂಟ್ರೋಲ್ ಮಾಡ್ತಾ ಇದ್ರೆ ಆ ಒಂದು ಕಂಡೀಷನ್ ಗೆನೆ ಪ್ಲಿಯೋಟ್ರೋಪಿ ಅಂತ ಕರೀತಾರೆ. ಆ ಒಂದು ಜೀನ್ ಅನ್ನ ಪ್ಲಿಯೋಟ್ರೋಪಿಕ್ ಜೀನ್ ಅಂತ ಹೇಳ್ತೀವಿ. ಒಂದು ಜೀನು ಒಂದೇ ಕ್ಯಾರೆಕ್ಟರ್ ನ ಕಂಟ್ರೋಲ್ ಮಾಡುತ್ತೆ ಅಂತ ಮೆಂಡಲ್ ಹೇಳ್ತಾರೆ. ಒಂದು ಜೀನು ಎರಡು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತಾನೂ ಮೆಂಡಲ್ ಹೇಳ್ತಾರೆ. ಆದ್ರೆ ಒಂದು ಜೀನು 3 allelic ಫಾರ್ಮ್ ಅಲ್ಲಿ ಇತ್ತು. ಏನಂತ ಕರೆದ್ವಿ ಅದನ್ನ? ಮಲ್ಟಿಪಲ್ ಅಲೀಲ್ಸ್ ಅಂತ ಕರೆದ್ವಿ. ಆ 3 ಅಲೀಲು ಸೇರ್ಕೊಂಡು ಆ ಬ್ಲಡ್ ಗ್ರೂಪ್ ಅನ್ನೋ ಒಂದು ಕ್ಯಾರೆಕ್ಟರ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇತ್ತು. ಬಟ್ ನಾವು ಹ್ಯೂಮನ್ ಬೀಯಿಂಗ್ಸ್ ಡಿಪ್ಲಾಯ್ಡ್ ಆರ್ಗನಿಸಮ್ಸ್ ಆಗಿರೋದ್ರಿಂದ ಆ 3 allele ಅಲ್ಲಿ ಯಾವ್ದಾದ್ರು 2 allele ನಮ್ಮಲ್ಲಿ ಇರುತ್ತೆ. ಆತರ ಕಾಂಬಿನೇಷನ್ಸ್ ಬರೀತಾ ಹೋದ್ರೆ 6 ಜೀನೋಟೈಪ್ ಕಾಂಬಿನೇಷನ್ಸ್ ಬರುತ್ತೆ. ಬಟ್ ಈ ಪ್ಲಿಯೋಟ್ರೋಪಿನಲ್ಲಿ ಸಿಂಗಲ್ ಜೀನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಒಂದು ಜೀನು ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಒಂದು ಜೀನು ಒಂದು ಕ್ಯಾರೆಕ್ಟರ್ ನ ಅಥವಾ ಒಂದು ಫಿನೋಟೈಪ್ ನ ಎಕ್ಸಿಬಿಟ್ ಮಾಡೋ ಬದಲು ಸಿಂಗಲ್ ಜೀನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಸಿ, ದಟ್ ಈಸ್ ದ ಡೆಫಿನೇಷನ್ ಆಫ್ ಪ್ಲಿಯೋಟ್ರೋಪಿ. ಸಿಂಗಲ್ ಜೀನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ನೋಡಿ, ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ ಅಂತ ಕೇಳಿದ್ರೆ ಯಾವ್ದಾದ್ರು ಬರಿಬೇಕಂತ ನಿಮಗೆ ಗೊತ್ತಿರ್ಬೇಕು. ಅದಕ್ಕೆ ನಾನು ಮತ್ತೆ ಇವಾಗ ಹೇಳ್ದೆ ನಿಮ್ಗೆ ಯಾವ್ದಾದ್ರು ಬರುತ್ತೆ ಅಂತ. ಮಲ್ಟಿಪಲ್ ಅಲೀಲ್ಸ್ ನ ಬರಿಬಹುದು ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ಗೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಬರಿಬಹುದು, ಕೋಡಾಮಿನೆನ್ಸ್ ನ ಬರಿಬಹುದು, ಅದ್ರ ಜೊತೆಗೆ ಪ್ಲಿಯೋಟ್ರೋಪಿನೂ ಬರಿಬಹುದು. ಮಲ್ಟಿಪಲ್ ಅಲೀಲ್ಸ್ ಅಂದ್ರೆ ಏನು? ಸಿಂಗಲ್ ಜೀನ್ ಪ್ರೆಸೆಂಟ್ ಇನ್ 3 allelic ಫಾರ್ಮ್. ಪ್ಲಿಯೋಟ್ರೋಪಿ ಅಂದ್ರೆ ಏನು? ಸಿಂಗಲ್ ಜೀನ್ exhibit multiple phenotypic expression, but according to Mendel, single gene exhibit single character, but here single gene exhibit multiple phenotypic expression. That is the definition of pleiotropy, and the gene is called pleiotropic gene, and the gene is called pleiotropic gene. A gene na pleiotropic gene anta ಹೇಳ್ತೀವಿ. ಆ ಕಾನ್ಸೆಪ್ಟ್ ನ ಪ್ಲಿಯೋಟ್ರೋಪಿ ಅಂತ ಹೇಳ್ತೀವಿ. ಸಿಂಗಲ್ ಜೀನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಅದಕ್ಕೆ ಎಕ್ಸಾಂಪಲ್ ನ ನೋಡ್ತಾ ಹೋಗೋಣ. ಎಫೆಕ್ಟ್ ಆಫ್ ಸಿಂಗಲ್ ಜೀನ್ ಆನ್ ಮೆಟಬಾಲಿಕ್ ಪಾಥ್ವೇಸ್. ಮೆಟಬಾಲಿಸಮ್ ಅಂದ್ರೆ ಗೊತ್ತಲ್ಲ, chemical reaction occurs in the body is called metabolism. All chemical reactions that occurs in the body is called metabolism. ಈ ಮೆಟಬಾಲಿಸಮ್ ನ ಅಥವಾ ಮೆಟಬಾಲಿಕ್ ಪಾಥ್ವೇ ಅನ್ನ
ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವಂತಹ ಅಥವಾ ಎಫೆಕ್ಟ್ ಮಾಡ್ತಾ ಇರುವಂತಹ ಒಂದು ಜೀನ್. ಎಫೆಕ್ಟ್ ಆಫ್ ಸಿಂಗಲ್ ಜೀನ್ ಆನ್ ಮೆಟಬಾಲಿಕ್ ಪಾತ್ವೇ contribute towards the production of different phenotypes. Contributes towards the production of different phenotypes. ಅಂದ್ರೆ ಅರ್ಥ ಏನು ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳಿ. ಒಂದು ಜೀನ್ ಇದೆ, ಆ ಒಂದು ಜೀನು ಒಂದು ಮೆಟಬಾಲಿಕ್ ಪಾತ್ವೇ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಥವಾ ಎಫೆಕ್ಟ್ ಮಾಡ್ತಾ ಇದೆ. ಆದ್ರೆ ಈ ಒಂದು ಜೀನು ಪ್ಲಿಯೋಟ್ರೋಪಿ ಪ್ರಕಾರ ಒಂದು ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಪ್ರೊಡ್ಯೂಸ್ ಮಾಡಬಾರ್ದು, ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಪ್ರೊಡ್ಯೂಸ್ ಮಾಡಬೇಕು. ಅದೇ ತರ ಆ ಮೆಟಬಾಲಿಕ್ ಪಾತ್ವೇ ಅನ್ನ ಎಫೆಕ್ಟ್ ಮಾಡ್ತಾ ಇರುವಂತಹ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವಂತಹ ಒಂದು ಜೀನು ಡಿಫರೆಂಟ್ ಫಿನೋಟೈಪ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ದ ಎಫೆಕ್ಟ್ ಆಫ್ ಸಿಂಗಲ್ ಜೀನ್ ಆನ್ ಮೆಟಬಾಲಿಕ್ ಪಾತ್ವೇ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಫಿನೋಟೈಪ್ಸ್. ಸಿಂಗಲ್ ಜೀನ್ ಅದು ಯಾವುದನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಮೆಟಬಾಲಿಕ್ ಪಾತ್ವೇಯನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. And this single gene is going to produce multiple phenotypic expression, or you can say different phenotypes are produced ಅಂತ ಹೇಳ್ತೀವಿ. ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ಬೋದು. ಸಿಂಗಲ್ ಜೀನ್, ಎಫೆಕ್ಟ್ ಆಫ್ ಸಿಂಗಲ್ ಜೀನ್ ಆನ್ ಮೆಟಬಾಲಿಕ್ ಪಾತ್ವೇಸ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಫಿನೋಟೈಪ್ಸ್. And one more example you can take here, that is one of the disease known as phenylketonuria. One of the disease known as phenylketonuria. See, this phenylketonuria occurs in humans. And this disease is caused due to the mutation in the single gene. Due to the mutation in single gene. ಒಂದು ಜೀನ್ ಅಲ್ಲಿ ಮ್ಯೂಟೇಷನ್ ಆಗಿರುತ್ತೆ. ಒಂದು ಜೀನ್ ಅಲ್ಲಿ, ಒಂದು ಸಿಂಗಲ್ ಜೀನ್ ಅಲ್ಲಿ ಮ್ಯೂಟೇಷನ್ ಆಗಿ ಈ ಒಂದು ಡಿಸೀಸ್ ಬಂದಿರುತ್ತೆ. ಯಾವ ಡಿಸೀಸು? ಫಿನೈಲ್ಕೀಟೋನ್ಯೂರಿಯಾ ಅನ್ನೋ ಡಿಸೀಸ್ ಬಂದಿರುತ್ತೆ. ದಿಸ್ ಡಿಸೀಸ್ ಅಕರ್ಸ್ ಇನ್ ಹ್ಯೂಮನ್ಸ್ ಅಂಡ್ ದಿಸ್ ಡಿಸೀಸ್ ಇಸ್ ಕಾಸ್ಡ್ ಡ್ಯೂ ಟು ಮ್ಯೂಟೇಷನ್ ಇನ್ ಸಿಂಗಲ್ ಜೀನ್. ಅಂಡ್ ಈ ಜೀನ್ ಮ್ಯೂಟೇಷನ್ ಆಗಿರುತ್ತಲ್ಲ, ಆ ಮ್ಯೂಟೇಷನ್ ಆಗಿರೋದಕ್ಕೆ ಡಿಸೀಸ್ ಬರ್ತಾ ಇರೋದು. ದಿಸ್ ಸಿಂಗಲ್ ಜೀನ್ ಕೋಡ್ಸ್ ಫಾರ್ ಎನ್ ಎಂಜೈಮ್ ನೌನ್ ಆಸ್ phenylketonuria. Phenylalanine hydroxylase. Phenylalanine hydroxylase. You see, this single gene codes for an enzyme called phenylalanine hydroxylase. ಈ ಜೀನ್ ಇರುತ್ತಲ್ಲ, ಈ ಜೀನು ಫಿನೈಲ್ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಬಟ್ ಈ ಜೀನ್ ಮ್ಯೂಟೇಷನ್ ಆಗಿದೆ. ಈ ಜೀನ್ ಮ್ಯೂಟೇಷನ್ ಆಗಿರೋದಕ್ಕೆ ಈ ಒಂದು ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಯಾವ ಒಂದು ಒಬ್ಬ ಪರ್ಸನ್ ಅಲ್ಲಿ ಫಿನೈಲ್ಕೀಟೋನ್ಯೂರಿಯಾ ಅನ್ನೋ ಡಿಸೀಸ್ ಬಂದಿರುತ್ತೋ ಆ ಪರ್ಸನ್ ಬಾಡಿನಲ್ಲಿ ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸಿ ದ ಪರ್ಸನ್ ಹೂ ಸಫರಿಂಗ್ ಫ್ರಮ್ ಫಿನೈಲ್ಕೀಟೋನ್ಯೂರಿಯಾ ವಿಲ್ ನಾಟ್ ಪ್ರೊಡ್ಯೂಸ್ ಫಿನೈಲ್ಅಲನೈನ್ ಹೈಡ್ರಾಕ್ಸಿಲೇಸ್. ಸೊ ಅವರ ಒಂದು ಬಾಡಿನಲ್ಲಿ ಫಿನೈಲ್ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಸಿ ದಿಸ್ ಎನ್ಸೈಮ್ is responsible for the conversion of phenylalanine into tyrosine. Phenylalanine into tyrosine. A person who is suffering from phenylketonuria lacks an enzyme called phenylalanine hydroxylase. ಆ ಒಂದು ಎನ್ಸೈಮ್ ಆ ಒಬ್ಬ ಪರ್ಸನ್ ಬಾಡಿನಲ್ಲಿ ಇರೋದಿಲ್ಲ. ಬಿಕಾಸ್ ಆ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಜೀನ್ ಏನಾಗಿದೆ, ಮ್ಯೂಟೇಷನ್ ಆಗಿದೆ. ಅವಾಗ ಏನಾಗುತ್ತೆ, ಈ ಒಂದು ಎನ್ಸೈಮ್ ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಇಟ್ ಕನ್ವರ್ಟ್ಸ್ ಫಿನೈಲ್ಅಲನೈನ್ ಇಂಟು ಥೈರೋಸಿನ್. ಫಿನೈಲ್ಅಲನೈನ್ ಅನ್ನ ಥೈರೋಸಿನ್ ಆಗಿ ಕನ್ವರ್ಟ್ ಮಾಡೋದು. ಏನಂತ ಅಂದ್ರೆ ಅಮೈನೋ ಆಸಿಡ್ಸ್, ಅದು 20 ಅಮೈನೋ ಆಸಿಡ್ಸ್ ಅಲ್ಲಿ ಫಿನೈಲ್ಅಲನೈನ್ ಮತ್ತೆ ಥೈರೋಸಿನ್ ಅಂತ ಬರುತ್ತೆ. ಫಿನೈಲ್ಅಲನೈನ್ ಅನ್ನೋ ಅಮೈನೋ ಆಸಿಡ್ ಅನ್ನ ಥೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಈ ಎನ್ಸೈಮ್ ಇಲ್ದಲೇ ಇರೋದ್ರಿಂದ ಏನಾಗುತ್ತೆ, ಸಿ ಈ ಫಿನೈಲ್ಅಲನೈನ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸಿ ದಿಸ್ ರಿಸಲ್ಟ್ಸ್ ಇನ್ accumulation of phenylalanine, and phenylalanine converted into phenylpyruvic acid and other derivatives. Phenylalanine converted into phenylpyruvic acid and other derivatives
The accumulation of phenylalanine in brain results in mental retardation. Mental retardation ಆಗುತ್ತೆ. And the symptoms may also include reduction in hair and skin pigmentation. Reduction in hair and skin pigmentation. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಪ್ಲಿಯೋಟ್ರೋಪಿ ಅಂತ ಅಂದ್ರೆ ಏನು? The single gene exhibit multiple phenotypic expression is called pleiotropy and such a gene is called pleiotropic gene. Example ನೋಡಿ ಇಲ್ಲಿ, phenylketonuria, it's one of the disease occurs in humans. This disease is caused due to mutation in single gene. ಒಂದು single gene ಅಲ್ಲಿ mutation ಆಗೋದ್ರಿಂದ ಈ disease ಬರುತ್ತೆ. What is the function of this gene? See, this gene is going to produce an enzyme called phenylalanine hydroxylase, or you can say this enzyme codes for an enzyme called phenylalanine hydroxylase. ಯಾವ ಪರ್ಸನಿಗೆ phenylketonuria ಬಂದಿರುತ್ತೆ, that is the a person who is suffering from phenylketonuria lacks this enzyme. ಯಾವುದು? phenylalanine hydroxylase. ಈ ಒಂದು ಎಂಜೈಮ್ ಆ ಡಿಸೀಸ್ ಬಂದಿರೋ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರೋದಿಲ್ಲ, ಅವ್ರ ಬಾಡಿನಲ್ಲಿ ಸಿಂಥಸಿಸ್ ಆಗ್ತಾ ಇರೋದಿಲ್ಲ. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಎಂಜೈಮ್? phenylalanine hydroxylase converts phenylalanine into tyrosine. phenylalanine ಅನ್ನುವಂತಹ ಅಮೈನೋ ಆಸಿಡ್ ಅನ್ನ ಥೈರೋಸಿನ್ ಅನ್ನೋ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಬಟ್ ಈ ಎಂಜೈಮ್ ಇಲ್ದಲೇ ಇದ್ದಾಗ ಏನಾಗುತ್ತೆ? phenylalanine ಫಿನೈಲ್ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಅದರ್ ಡಿರೈವೇಟಿವ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ phenylalanine ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಎಲ್ಲಿ ಅಂತ ಅಂದ್ರೆ ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಫಿನೈಲ್ ಅಕ್ಯುಮುಲೇಷನ್ ಆಫ್ phenylalanine and phenylalanine gets converted into phenyl pyruvic acid and other derivatives. Accumulation of these in brain leads to mental retardation. ಆ phenylalanine ಇತ್ತಲ್ಲ, ಅದು ಥೈರೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ ಬಿಕಾಸ್ ಆ ಎನ್ಸೈಮ್ ಆಬ್ಸೆಂಟ್ ಆಗಿದೆ. ಎನ್ಸೈಮ್ ಯಾಕೆ ಆಬ್ಸೆಂಟ್ ಆಗಿದೆ? ಆ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡೋ ಜೀನ್ ಮ್ಯೂಟೇಷನ್ ಆಗಿದೆ, ಅದಕ್ಕೇನೆ ಆ ಡಿಸೀಸ್ ಬರ್ತಾ ಇರೋದು. ದಟ್ ಈಸ್ phenylketonuria. ಮೆಂಡಲಿಯನ್ ಡಿಸಾರ್ಡರ್ಸ್ ಮಾಡ್ತಾ ಇರ್ಬೇಕಾದ್ರೆ ನೆಕ್ಸ್ಟ್ ಟಾಪಿಕ್ಸ್ ಅಲ್ಲಿ ಈ ಡಿಸೀಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬಹುದು, ಅದು ಎಂತ ಟ್ರೇಟ್ ಅಂತ ಎಲ್ಲ ಬರುತ್ತೆ. ಇವಾಗ ಸದ್ಯಕ್ಕೆ ಇಷ್ಟನ್ನು ಮಾತ್ರ ತಿಳ್ಕೊಳ್ಳಿ. ಇವಾಗ ಏನಾಯ್ತು? ಒಂದು ಜೀನು ಮ್ಯೂಟೇಷನ್ ಆಗಿದ್ದಕ್ಕೆ ಆ ಡಿಸೀಸ್ ಬಂತು. ಅವನ ಬಾಡಿನಲ್ಲಿ phenylalanine hydroxylase ಅನ್ನೋ ಎನ್ಸೈಮ್ ಇಲ್ಲ. phenylalanine ಥೈರೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. phenylalanine ಫಿನೈಲ್ ಪೈರುವಿಕ್ ಆಸಿಡ್ ಆಗ್ತಾ ಇದೆ, ಮತ್ತೆ ಅದರ್ ಡೆರೈವೇಟಿವ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅದೆಲ್ಲ ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇದೆ. ಅದೆಲ್ಲ ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಇರೋದ್ರಿಂದ ಅವನಿಗೆ ಮೆಂಟಲ್ ರಿಟಾರ್ಡೇಷನ್ ಆಗ್ತಾ ಇದೆ, ಮೆಂಟಲಿ ಡಿಸೇಬಲ್ಡ್ ಆಗ್ತಾ ಇದ್ದಾನೆ. ಸೊ ಮೆಂಟಲ್ ರಿಟಾರ್ಡೇಷನ್ ಒಂದೇ ಅಲ್ಲ ಸಿಂಪ್ಟಮ್ಸ್ ಅಲ್ಲಿ ರಿಡಕ್ಷನ್ ಇನ್ ಹೇರ್ ಸಹ ಬರುತ್ತೆ, ಇದು ಬರೋ ಚಾನ್ಸಸ್ ಇದೆ. ಸ್ಕಿನ್ ಪಿಗ್ಮೆಂಟೇಷನ್ ಇರುತ್ತಲ್ಲ ನಮ್ದು ನಾರ್ಮಲ್ ಸ್ಕಿನ್ ಪಿಗ್ಮೆಂಟೇಷನ್ ಚೇಂಜ್ ಆಗುತ್ತೆ. ಸ್ಕಿನ್ ಪಿಗ್ಮೆಂಟೇಷನ್ ಅದು ಸಹ ಒಂದು ಸಿಂಪ್ಟಮ್ಸ್. ದ ಸಿಂಪ್ಟಮ್ಸ್ ಮೇ ಆಲ್ಸೋ ಇನ್ಕ್ಲೂಡ್ ರಿಡಕ್ಷನ್ ಇನ್ ಹೇರ್ ಅಂಡ್ ಸ್ಕಿನ್ ಪಿಗ್ಮೆಂಟೇಷನ್. ನೋಡಿ, ಒಂದು ಜೀನು ಮ್ಯೂಟೇಷನ್ ಆಗಿದ್ದಕ್ಕೆ ನಿನಗೆ 3 ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಬರ್ತಾ ಇದೆ ಇಲ್ಲಿ ಬರ್ದಿರೋದ್ರಲ್ಲಿ. ಫಸ್ಟ್ ಒನ್ ಏನು? ಮೆಂಟಲ್ ರಿಟಾರ್ಡೇಷನ್, ಇನ್ನೊಂದೇನು ರಿಡಕ್ಷನ್ ಇನ್ ಹೇರ್, ಇನ್ನೊಂದೇನು ಸ್ಕಿನ್ ಪಿಗ್ಮೆಂಟೇಷನ್. ಏನಕ್ಕೆ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ? ಅಮೈನೋ ಆಸಿಡ್ ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ. ಅದು ಯಾಕೆ ಅಕ್ಯುಮುಲೇಟ್ ಆಗ್ತಾ ಇದೆ ಅಂದ್ರೆ ಅಮೈನೋ ಆಸಿಡ್ ಥೈರೋಸಿನ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಯಾಕೆ ಕನ್ವರ್ಟ್ ಆಗ್ತಾ ಇಲ್ಲ? ಕನ್ವರ್ಟ್ ಮಾಡೋ ಎನ್ಸೈಮ್ ಆಬ್ಸೆಂಟ್. ಯಾಕೆ ಆಬ್ಸೆಂಟ್ ಅಂತ ಅಂದ್ರೆ ಆ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಜೀನು ಮ್ಯೂಟೇಷನ್ ಆಗಿದೆ. ಅರ್ಥ ಆಯ್ತಾ? ಈ ಒಂದು ಜೀನ್ ಇದೆಯಲ್ಲ, ಈ ಮ್ಯೂಟೇಷನ್ ಆಗಿರುವಂತಹ ಈ ಒಂದು ಜೀನು ಮೆಂಟಲ್ ರಿಟಾರ್ಡೇಷನ್ ಮಾಡುತ್ತೆ, ಹೇರ್ ನ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಪಿಗ್ಮೆಂಟೇಷನ್ ಮಾಡುತ್ತೆ. ಹಾಗಾದ್ರೆ ಅಲ್ಲಿ ಈ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳೋದಾದ್ರೆ ಈ ಒಂದು ಜೀನ್, ಈ ಮ್ಯೂಟೇಷನ್ ಆಗಿರೋ ಒಂದು ಜೀನು ಏನನ್ನ ಎಕ್ಸಿಬಿಟ್ ಮಾಡುತ್ತೆ? ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಎಕ್ಸಿಬಿಟ್ ಮಾಡ್ತಾ ಇದೆ ಅಲ್ವಾ? ಯಾವುದು ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್? ಈ ಒಂದು ಎಕ್ಸಾಂಪಲ್ ಅಲ್ಲಿ ಮೆಂಟಲ್ ರಿಟಾರ್ಡೇಷನ್, ರಿಡಕ್ಷನ್ ಇನ್ ಹೇರ್ ಅಂಡ್ ಸ್ಕಿನ್ ಪಿಗ್ಮೆಂಟೇಷನ್. ಸೊ ದೀಸ್ ಆರ್ ದ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಪ್ರೊಡ್ಯೂಸ್ಡ್. ಅರ್ಥ ಆಯ್ತಲ್ಲ ಇದಿಷ್ಟು? ಸೊ ದಿಸ್ ಈಸ್ ಅಬೌಟ್ phenylketonuria. ಇದನ್ನು ಒಂದು ಎಕ್ಸಾಂಪಲ್ ಆಗಿ ತಗೋಬಹುದು. ಈ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ನಾನು ಏನ್ ಬರ್ದಿದ್ದೆ ಅಂದ್ರೆ ಎಫೆಕ್ಟ್ ಆಫ್ ಸಿಂಗಲ್ ಜೀನ್ ಆನ್ ಮೆಟಬಾಲಿಕ್ ಪಾಥ್ವೇಸ್ ವಿಚ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಫಿನೋಟೈಪ್ಸ್. ಒಂದು ಮೆಟಬಾಲಿಕ್ ಪಾಥ್ವೇ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂತ ಸಿಂಗಲ್ ಜೀನು ಡಿಫರೆಂಟ್ ಫಿನೋಟೈಪ್ ನ ಪ್ರೊಡ್ಯೂಸ್ ಆಗೋ ತರ ಮಾಡುತ್ತೆ. ಈ phenylketonuria ಎಕ್ಸಾಂಪಲ್ ತಗೊಂಡ್ರೆ ಆ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಯಾವುದು ಅಂದ್ರೆ ಇದೆ ಸಿಂಪ್ಟಮ್ಸ್. ಈ ಸಿಂಪ್ಟಮ್ಸ್ ಬರ್ತಾ ಇರೋದು ಈ ಒಂದು ಸಿಂಗಲ್ ಜೀನ್ ಇಂದ. ಅದು ನಾರ್ಮಲ್ ಆಗಿಲ್ಲ, ಮ್ಯೂಟೇಷನ್ ಆಗಿದೆ. ಹಾಗಾಗಿ ಎನ್ಸೈಮ್ ಆಬ್ಸೆಂಟ್ ಆಗಿದೆ. ಯಾವ ಎನ್ಸೈಮ್? phenylalanine hydroxylase ಅನ್ನೋ ಎನ್ಸೈಮ್. ಓಕೆ, ಲೆಟ್ us see one more example.
one more example, that is in Drosophila. It's in Drosophila, it's a tiny insect. Drosophila means it's a tiny insect. See, in Drosophila, the vestigial wing is produced by recessive gene in homozygous condition. The vestigial wing is produced by recessive gene in homozygous condition. Vestigial wing ಅಂದ್ರೆ ನಾರ್ಮಲ್ ವಿಂಗಿಗಿಂತ ಲೆಂತ್ ಇರುತ್ತಲ್ಲ ಅದು ಸ್ವಲ್ಪ ಚಿಕ್ಕದಿರುತ್ತೆ. ನಾರ್ಮಲ್ ವಿಂಗಿಗೂ ವೆಸ್ಟಿಜಿಯಲ್ ವಿಂಗಿಗೂ ಲೆಂತ್ ಅಲ್ಲಿ ವೇರಿಯೇಷನ್ ಇರುತ್ತೆ, ಅದು ವೆಸ್ಟಿಜಿಯಲ್ ವಿಂಗ್. ಈ ವೆಸ್ಟಿಜಿಯಲ್ ವಿಂಗ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಒಂದು ರೆಸೆಸಿವ್ ಜೀನ್. ರೆಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗಬೇಕು ಅಂದ್ರೆ ಅದು ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇರಬೇಕು. ಫಾರ್ ಅನ್ ಎಕ್ಸಾಂಪಲ್ ಇವಾಗ ವಿ ಅಂತ ಬರೀತೀವಿ, ಸ್ಮಾಲ್ ಲೆಟರ್ ಸ್ಮಾಲ್ ವಿ. ನೋಡಿ, ಈ ಒಂದು ರೆಸೆಸಿವ್ ಜೀನ್ ತನ್ನ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ವೆಸ್ಟಿಜಿಯಲ್ ವಿಂಗ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸಿ, ನಾಟ್ ಓನ್ಲಿ this recessive gene in homozygous condition not only produce vestigial wing, in addition to the length of the wing, it also produce or it is also responsible for the production of other features like it is also responsible for the production of other features like balances and number of eggs. Balancers ಅಂದ್ರೆ tiny wing-like structure. Balancers are nothing but tiny wing-like structures. Drosophila ಅಂದ್ರೆ ಗೊತ್ತಾಯ್ತಲ್ಲ, ಇಟ್ಸ್ ಎ ಟೈನಿ ಇನ್ಸೆಕ್ಟ್. ಅದು ಈ ಡ್ರಾಸೋಫಿಲಾ ನಲ್ಲಿ ವೆಸ್ಟಿಜಿಯಲ್ ವಿಂಗ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಒಂದು ರೆಸೆಸಿವ್ ಜೀನ್ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದೆ. ದಟ್ ಇಸ್ ಸ್ಮಾಲ್ ವಿ ಅಂತ ತಗೊಳ್ಳೋಣ. ವೆಸ್ಟಿಜಿಯಲ್ ವಿಂಗ್, ಈ ಒಂದು ಜೀನು ಬರೀ ವೆಸ್ಟಿಜಿಯಲ್ ವಿಂಗ್ ಅನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಅದರ್ ಫೀಚರ್ಸ್ ಲೈಕ್ ಬ್ಯಾಲೆನ್ಸರ್ಸ್. ಇದೇ ರೆಸೆಸಿವ್ ಜೀನು ಬ್ಯಾಲೆನ್ಸರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಬ್ಯಾಲೆನ್ಸರ್ಸ್ ಅಂತ ಅಂದ್ರೆ ಬ್ಯಾಲೆನ್ಸ್ ಮಾಡಕ್ಕೆ ಯೂಸ್ ಮಾಡುವಂತದ್ದು ಟೈನಿ ವಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಮತ್ತೆ ನಂಬರ್ ಆಫ್ ಎಕ್ಸ್, ಫಿಮೇಲ್ ಗ್ಯಾಮೆಟ್ ಅಲ್ವಾ ಎಕ್ಸ್, ನಂಬರ್ ಆಫ್ ಎಕ್ಸ್ ಈ ಒಂದು ಫಿನೋಟೈಪ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಬ್ಯಾಲೆನ್ಸರ್ಸ್ ಪ್ರೊಡಕ್ಷನ್ ಇದನ್ನು ಫಿನೋಟೈಪ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ವೆಸ್ಟಿಜಿಯಲ್ ವಿಂಗ್ ಅಂದ್ರೆ ಲೆಂತ್ ಆಫ್ ದ ವಿಂಗ್ ಅನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಇನ್ ಅಡಿಷನ್ ಟು ದ ಲೆಂತ್ ಆಫ್ ದ ವಿಂಗ್, this recessive gene is also responsible for the production of some other features like balancers and number of eggs. ಅಂತ ಅಂದ್ರೆ ಇವಾಗ ಇಲ್ಲಿ vestigial wing or you can say length of the wing. See, this single gene exhibit multiple phenotypic expression such as length of the wing also influenced by this single gene and the production of balancers and the number of eggs. So ಎಷ್ಟು ಫಿನೋಟೈಪ್ ಬರ್ತೀನಿ ಈ ಎಕ್ಸಾಂಪಲ್ ಅಲ್ಲಿ, ಒಂದು ಲೆಂತ್ ಆಫ್ ದ ವಿಂಗ್, ಒಂದು ಬ್ಯಾಲೆನ್ಸರ್ಸ್, ಇನ್ನೊಂದು ನಂಬರ್ ಆಫ್ ಎಕ್ಸ್. ಅಲ್ಲಿಗೆ 3 ಫಿನೋಟೈಪ್ ನ ಬರದೆ. ಆ 3 ಫಿನೋಟೈಪ್ ಇನ್ಫ್ಲುಯೆನ್ಸ್ ಮಾಡ್ತಿರೋದು ಒಂದೇ ಒಂದು ಜೀನು, ದಟ್ ಇಸ್ ರೆಸೆಸಿವ್ ಜೀನ್. So the recessive gene responsible for the production of multiple phenotypic expression in Drosophila. For an example, this recessive gene produce vestigial wing in homozygous condition. In addition to the length of the wing, it is also responsible for the production of some other features like balancers. It's a tiny wing-like structure and number of eggs. See, this is about pleiotropy. See, what is pleiotropy? Single gene can exhibit multiple phenotypic expression. ಅದಕ್ಕೆ ಒಂದು ಎಕ್ಸಾಂಪಲ್, ಎಫೆಕ್ಟ್ ಆಫ್ ಸಿಂಗಲ್ ಜೀನ್ ಆನ್ ಮೆಟಬಾಲಿಕ್ ಪಾಥ್ವೇಸ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ದ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಫಿನೋಟೈಪ್ಸ್. ಸೆಕೆಂಡ್ ಎಕ್ಸಾಂಪಲ್ ಯಾವ್ದು ಹೇಳಿದೆ? ಫಿನೈಲ್ ಕೀಟೋನ್ಯೂರಿಯಾ. ಒಂದು ಜೀನ್ ಮ್ಯೂಟೇಷನ್ ಆಗೋದ್ರಿಂದ ಅದು ಬರುತ್ತೆ. ಆ ಜೀನು ಒಂದು ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಎನ್ಸೈಮ್ ಆಬ್ಸೆಂಟ್ ಆಗಿರೋದ್ರಿಂದ ಫಿನೈಲ್ ಅಲನೈನ್ ಬಾಡಿನಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದು ಬ್ರೈನ್ ಅಲ್ಲಿ ಅಕ್ಯುಮುಲೇಟ್ ಆಗಿ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ. ಅದರ ಡಿರೈವೇಟಿವ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಿನೈಲ್ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಮೆಂಟಲ್ ರಿಟಾರ್ಡೇಷನ್ ಆಗೋದ್ರ ಜೊತೆಗೆ ಸ್ಕಿನ್ ಪಿಗ್ಮೆಂಟೇಷನ್ ಆಗುತ್ತೆ ಅಂಡ್ ರಿಡಕ್ಷನ್ ಇನ್ ಹೇರ್ ಆಗುತ್ತೆ. ಅಂದ್ರೆ ಆ ಒಂದು ಸಿಂಗಲ್ ಜೀನು, ಆ ಮ್ಯೂಟೇಷನ್ ಆಗಿರೋ ಸಿಂಗಲ್ ಜೀನು ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ಡ್ರಾಸೋಫಿಲಾ ತಗೊಳ್ಳೋದಾದ್ರೆ, ಇಟ್ಸ್ ಎ ಟೈನಿ ಇನ್ಸೆಕ್ಟ್
ಅದರಲ್ಲಿ ಒಂದು ರೆಸೆಸಿವ್ ಜೀನು ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ವೆಸ್ಟಿಜಿಯಲ್ ವಿಂಗ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದೇ ರೆಸೆಸಿವ್ ಜೀನು ಅದು ವೆಸ್ಟಿಜಿಯಲ್ ವಿಂಗ್ ನ ಮಾತ್ರ ಅಲ್ದಲೇನೆ ಬ್ಯಾಲೆನ್ಸರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ನಂಬರ್ ಆಫ್ ಎಕ್ಸ್, ಎಷ್ಟು ನಂಬರ್ ಆಫ್ ಎಕ್ಸ್ ಪ್ರೊಡ್ಯೂಸ್ ಆಗಬೇಕು ಆ ಒಂದು ಫಿನೋಟೈಪ್ ಸಹ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಹಾಗಾಗಿ 3 ಎಕ್ಸಾಂಪಲ್ ಅಲ್ಲಿ ನಾವ್ ಏನ್ ತಿಳ್ಕೊಬಹುದು ಅಂದ್ರೆ ಒಂದು ಜೀನು ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ದಟ್ ಈಸ್ ಸಿಂಗಲ್ ಜೀನ್ ಎಕ್ಸಿಬಿಟ್ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಈಸ್ ಕಾಲ್ಡ್ ಪ್ಲಿಯೋಟ್ರೋಪಿ ಅಂಡ್ ಜೀನ್ ಈಸ್ ಕಾಲ್ಡ್ ಪ್ಲಿಯೋಟ್ರೋಪಿಕ್ ಜೀನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ ಇದೆ, ಆ ಎಕ್ಸಾಂಪಲ್ಸ್ ನ ನೋಡೋಣ. ಓಕೆ, see this pleiotropy I already told it is also one of the example for deviation from Mendelism, because here single gene can exhibit multiple phenotypic expression. Okay, thank you.